ನಮಸ್ತೆ ಎಲ್ಲರಿಗೂ. ನಾನು BA ಫೈನಲ್ ಇಯರ್ ಓದ್ತಿರೋದು. ನನ್ನ ಹೆಸರು ಶಬಾನ ಚೋಪ್ದಾರ್. ನಾವಿವತ್ತು ಬಂದಿರೋದು ಅತ್ನಿ ಒಳಗೆ ಮ್ಯೂಸಿಯಂ ಒಳಗೆ ಹಿಸ್ಟ್ರಿ ಇದೈತಿ. ಇದು ಇಲ್ಲೇನು ನಮ್ಗೆ ಗೊತ್ತಿರಲಿಲ್ಲ. ನಮ್ಮ ಸರ್ ಎಲ್ಲರಿಗೂ ಕರ್ಕೊಂಡು ಬಂದಿದ್ದಾರೆ. ಬಟ್ ಇಲ್ಲಿ ನೋಡಿ ಎಲ್ಲರಿಗೂ ನಮಗೂ ಖುಷಿ ಆಯಿತು. ನಾವು ನೋಡದೇ ಇರೋ ಎಲ್ಲನೂ ಇಲ್ಲೇ ನಮಗೆಲ್ಲ ನಮ್ಮ ಹತ್ನಿ ತರೋದ ಸಿಕ್ಕಿದ್ದು ನಮಗೂ ಖುಷಿನ. ನಮಗೂ ಎಲ್ಲಾರ ಏನಾರ ಸಿಕ್ಕಿದ್ರೆ ನಾವು ಇಲ್ಲೇ ತಂದು ಹೇಳ್ತೀವಿ, ಇಡ್ತೀವಿ. ಆಮೇಲೆ ಇಲ್ಲಿ ಕರ್ಕೊಂಡು ಬಂದಿದ್ದಕ್ಕೆ ನಮ್ಮ ಸರ್ಗೆ, ನಮ್ಮ ಪ್ರಿನ್ಸಿಪಲ್ಗೆ, ನಮ್ಮೆಲ್ಲರಿಗೂ ಸರ್ಗೆ ಥ್ಯಾಂಕ್ ಯು. BA ಫೈನಲ್ ಇಯರ್ ಓದ್ತಾ ಇರೋ ವಿದ್ಯಾರ್ಥಿ. ಇಲ್ಲಿ ಎಲ್ಲರೂ ಸರ್ಗಳು ನಮ್ಗೆ ಹೇಳ್ತಾ ಇದ್ರು ಮ್ಯೂಸಿಯಮ್ಗೆ ಹೋಗೋಣ ಅಂತ. ಅದರಿಂದ ಅವ್ರ ಇವತ್ತು ಕರ್ಕೊಂಡ್ಬಂದಿರು. ಹಾಗಾಗಿ ಇಲ್ಲಿ ವಸ್ತು ಸಂಗ್ರಹಾಲಯ ಅಂತ ಐತೆ ಅಂತ ನಮಗೂ ಗೊತ್ತಿದ್ದಾಗಿತ್ತು. ಅದರಿಂದ ಅವರು ತೋರಿಸೋಣ ಅಂತ ಕರ್ಕೊಂಡ್ಬಂದು ನಾವು ಬಂದ್ವಿ, ಎಲ್ಲ ನೋಡಿದ್ವಿ. ಇಲ್ಲಿಗೂ ಅತಿ ಹೆಚ್ಚು ವಸ್ತು ಸಂಗ್ರಹ ಚಲೋ ಐತಿ. ಅದ್ರಾಗ ಜಾಸ್ತಿ ಇರುವಂಥ ಗಿಡಗಳು ಸಹ ನಾವು ನೋಡಿದ್ವಿ, ಅವು ಜಾಸ್ತಿ ಇದ್ದಾವೆ. ಹಾಗಾಗಿ ನಾವು ಕೂಡ ಎಲ್ಲರೂ ಕೂಡಿ ಒಂದು ವಸ್ತು ಸಂಗ್ರಹಾಲಯದಲ್ಲಿ ಐತೆ ಅಂತ ಗೊತ್ತೈತೆ ಅಂತ ಅದಕ್ಕೋಸ್ಕರ ಆಗಿ ಎಲ್ಲರೂ ಇಲ್ಲಿ ಒಂದೊಂದಾಗಿ ಸಿಕ್ಕಿದ್ದು ಅಂದ್ರೆ ನೀವು ಈ ವಸ್ತು ಸಂಗ್ರಹಾಲಯಕ್ಕೆ ತಂದು ಕೊಡ್ತಾರೆ. ಹಾಗೂ ಈ ವಸ್ತು ಸಂಗ್ರಹಾಲಯ ಅವರು ಅವ್ರು ಇದ್ದವ್ರ ಅಂದ್ರೆ ಸಿಬ್ಬಂದಿಗಳಿಗೆ ಅವ್ರಿಗೂ ನಮ್ಗೆ ಅನುಮತಿ ಮಾಡಿಕೊಟ್ಟಿದ್ದಕ್ಕೆ ಅವ್ರಿಗೂ ಧನ್ಯವಾದಗಳು ಅಂತ ಹೇಳ್ತೀವಿ. ಏನ್ ಮಾಡ್ತಿರ್ತಾರೆ ಇಲ್ಲೆಲ್ಲ ಈಗ ಹೋಗ್ಯಾಕ ಅದನ್ನ ಕೂಡ ಅನ್ಸಲಕ್ಕ ಅದಕ್ಕೆ ಹೋಗಿ ಆಗಿರ್ತಾರೆ. ಅದಕ್ಕೆ ಹೀಗಾಗಿ 6ನೇ ವಿಕ್ರಮಾದಿತ್ಯನ ರಾಯಬಾಗ್ ಶಾಸನ ಅಂತ ಹೆಸರೈತಿ. ನೀವು ಸರ್ಚ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ, ಅವ್ರ ಫೋಟೋ ಕಾಣಿಸುತ್ತೆ. ಅಲ್ಲಿ ಏನಾಗೈತೆ ಅಂದ್ರೆ ಕೂಳು ಹಾಕ್ಲಾಗ್ತಿದ್ರು. ಅದ್ರಾಗ ಹೋಗ್ತಾ ಇರೋ ಇರುವಂಥ ಹಿಸ್ಟೋರಿಯನ್ ಅಂದ್ರೆ ನೀವು ಇತಿಹಾಸಕಾರ ಇದ್ದಂಗೆ ನೀವೊಂದು ಸ್ಟಡಿ ಮಾಡ್ತೀರಿ ಅಂದ್ರೆ ಅದಕ್ಕೆ ಅವ್ರು ಇದ್ದವ್ರು ಅದನ್ನ ಕಂಡು ಹಿಡಿದಕ್ಕಾಗಿ ರಾಯಬಾಗ್ ಶಾಸನ ಅಂತ ಹೆಸರೈತಿ. ಅದಕ್ಕೆ ನೀವು ನಿಮ್ಮ ಊರಾಗಿಂಥವು ಏನಿತ್ತು ಅಂದ್ರೆ ಅಟ್ಲೀಸ್ಟ್ ನೀವು ತರೋದಾಗಲಿಲ್ಲ ಅಂದ್ರೆ ಅವ್ರಿಗೆ ಬಂದು ಹೇಳ್ಬೇಕು. ಮತ್ತು ಅದನ್ನು ಏನೇನು ಐತೆ ಅದ್ರಾಗ ತಿಳ್ಕೊಬೇಕು. ಅದು ಯಾರ್ಯಾರು ಹೇಳಿದ್ರೆ ಅದನ್ನು ಓದಿ ಇದನ್ನು ಮಾಡ್ತಾರಲ್ಲ ಕಡಿಮೆ. ಅದಕ್ಕೆ ನೀವು ಇದನ್ನೆಲ್ಲ ನೋಡ್ಕೊಂಡು ಅವು ಏನೇನು ಸಿಂಬಲ್ ಅದಾವ ಅದನ್ನ ಇನ್ನೊಂದ್ಸರಿ ಕಾದು ನೋಡಿ ಬರೀ ಹಂಗೆ ನೋಡೋದಲ್ಲ. ಈಗ ಹೇಳಿದ ನಂತರ ಈಗ ನಿಮ್ಗೆ ಗೊತ್ತಾಗುತ್ತೆ ಅವರು ಹೊರಗೆ ಏನು ಹಾಕ್ಯಾರೋ ಏನಿಲ್ಲ. ಅವರು ಡಾನ್ಸ್ ಮಾಡ್ಲತ್ತಾರೋ ಸುಮ್ಮನೆ ಇದ್ದದ್ದು ಯಾವ ಫೋಟೋ ಇಲ್ಲ. ನೀವೆಲ್ಲ ಅಬ್ಸರ್ವ್ ಮಾಡಿಲ್ಲೇನೋ, ಸುಮ್ಮನೆ ಇದ್ದದ್ದು ಯಾವ ಒಂದು ಫೋಟೋ ಇಲ್ಲ. ಅದನ್ನೆಲ್ಲ ನೋಡ್ಬೇಕು. ಅವಾಗ ಏನಿದ್ರು ಏನಿಲ್ಲ ಅನ್ನೋದನ್ನ ತೋರಿಸ್ತೈತೆ. ಅವಾಗ ಹೇಳಕ್ಕೆ ಯಾರೂ ಇಲ್ಲ. ಇವ ಏನು ಮಾಡ್ತಾವಂದ್ರೆ ನಿಮ್ಗೆ ಈಗ ಹೇಳ್ತಾವ. ಅದಕ್ಕೆ ನೀವು ಅದನ್ನೆಲ್ಲ ನೋಡ್ಬೇಕು. ಬರೀ ಹಂಗೆ ಬಂದು ಹಿಂಗೆ ಹೋಗಿ ತಂದರ್ಕ ಬುತ್ತೆ ಇದು ಹೋಗೋದಂತಲ್ಲ. ಅದನ್ನ ಆಯ್ತು, ಅದು ಆಮೇಲೆ ಇರ್ತೈತಿ. ಬಟ್ ಅವೆಲ್ಲ ಕೈಯಾಗ ಏನು ಹಿಡಿದಾಗ ನೋಡ್ಬೇಕಲ್ಲ. ಅವು ವಿಷ್ಣು ಹಿಡಿದವು, ಶಿವ ಅದನು, ಬರೀ ಒಂದು ಚಿತ್ರ ಏನೆಲ್ಲ ಹೇಳ್ತೈತಿ. ಅದಕ್ಕೆ ನೀವು ಅದನ್ನ ಅಷ್ಟು ಈಸಿಯಾಗಿ ತಿಳ್ಕೊಬೇಡ್ರಿ. ಒಂದು ಶಾಸನ ಏನಂತಂದ್ರೆ ಇಡೀ ಆ ಒಂದು ಸಂದರ್ಭ ಪರಿಸ್ಥಿತಿ ಎಲ್ಲ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಎಲ್ಲ ಆ್ಯಂಗಲ್ನಾಗೂ ಪಾಠ ಹೇಳ್ತೈತೆ ಅದು. ಈಗ ನಿಮ್ಮ ಮನೆ ನೋಡಿದ ತಕ್ಷಣ ನೀವು ಬರೀ ಕೆಟಗರಿ ಯಾವ್ದಂತ ಗೊತ್ತಾಗೋಲ್ಲ, ನಿಮ್ಮ ಎಕನಾಮಿಕ್ ಸ್ಟೇಟಸ್ ಗೊತ್ತಾಗ್ತೈತಿ. ಆಮೇಲೆ ಸ್ವಚ್ಛ ಇರ್ತಾರೋ ಇದನ್ನ ಇರ್ತಾರೋ ಹೆಂಗಂತ ಪರಿಸರ ನೋಡಿದ್ಬಿಟ್ಟು ಗೊತ್ತಾಗಲ್ಲ. ಹಂಗೆ ಶಾಸನ ಅಂತಂದ್ರೆ ಅದ್ರ ಮ್ಯಾಗಿರುವಂಥ ಎಲ್ಲ